ನೋಡಿ ಈ ರಸ್ತೆಗೆ ಬಂದಿರುವಂಥ ಜಾಗ 4.5 ಎಕರೆ. ಒಂದು ಕಡೆ ಊರು, 2 ಕಡೆ ತಾರ್ ರೋಡು. ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 400 ಅಡಿ ಬರ್ತದೆ. 350ರಿಂದ 400 ಅಡಿ ಈ ರೋಡ್ಗೆ. ಈ ಕಡೆನೂ ರೋಡು, ಒಂದು ಕಡೆ ಊರು, ಇನ್ನೊಂದು ಕಡೆ ತಾರ್ ರೋಡು. ಆ ಕಡೆನೂ ತಾರ್ ರೋಡು ಹಿಂದಗಡೆ ಕಾಣ್ತೈತೆ ನೋಡಿ. ಆ ಕಡೆನೂ ರೋಡು. ಈ ಲ್ಯಾಂಡ್ ಒಳಗಡೆ ಒಂದು ಬೋರ್ಗಲ್ ಐತೆ. ಅಣ್ಣ ತಮ್ಮದ್ರು ಇಬ್ಬರು ತೆಂಗಿನ ಮರ ಎಷ್ಟಿದೆ ಅಂತ ಕೌಂಟ್ ಮಾಡ್ತಾಯಿಲ್ಲ ನೋಡಿ. ಹಿಂಗೆ ಕಟ್ಕೊಂಡು ಹಿಂಗೆ ಈ ಕಡೆ ಹೋದಾಗ ಈ ಕಡೆನೂ ಜಾಗ ಸಿಕ್ಕುತ್ತೆ. ಈ ಕಡೆ ಮಾತ್ರ 1 ಎಕರೆ ಇಲ್ಲ. 1 ಎಕರೆ ಬಿಟ್ಟು ನಿದ್ದದೆಲ್ಲ ಫುಲ್ ಕೊಟ್ಬಿಡ್ತಾಯಿದ್ದಾರೆ. ಅದನ್ನು ಕೊಡ್ತಾಯಿದ್ದಾರೆ. ಈ ಟೋಟಲಿಗೆ ರೆಡಿ ಇರೋಂಥದ್ದು 4.5 ಎಕರೆ ಜಾಗ. ಮಾತ್ರ ಸೂಪರ್ ಆಗೈತೆ. ವಾಸ್ತುಕೋಸ್ಕರನೇ ಇದೆ. ಒಂದು ಬೋರ್ಗಲ್ಲಿದೆ, ಒಳ್ಳೆ ನೀರಿದೆ ಬೋರ್ಗಲ್ಲಂತೂ. ತೆಂಗಿನ ಮರ ಎಷ್ಟಿದೆ ಅಂತ ಕೌಂಟ್ ಮಾಡ್ತಾಯಿಲ್ಲ. ಬೋರ್ಗಲ್ 2.5 ಗೀರ್ ಐತೆ. ಟೆನ್ಷನ್ ಇಲ್ಲ ನೋಡಿ. ಇದೆಲ್ಲ ಸೇರ್ತದೆ ಜಾಗ 4.5 ಎಕರೆ. ಅಣ್ಣ ತಮ್ಮದ್ರು ಇಬ್ಬರು ಪಾರ್ಟಿದು. ಲೀಗಲ್ ಡಾಕ್ಯುಮೆಂಟು. ಮೈಸೂರಿಂದ 50, ಮಳವಳ್ಳಿಯಿಂದ 16-17 ಕಿಲೋಮೀಟ್ರು, ಬೆಂಗಳೂರಿನ 117 ಕಿಲೋಮೀಟ್ರ್ ಜಾಗ ನೋಡಿ. ಸೂಪರಾಗಿದೆ. ಎಲ್ಲ ಫುಲ್ಲು ತೆಂಗಿನ ಗಿಡಗಳು. ಒಳಗಡೆ ಬಾಳೆ ಏನು ಬೇಕಾದ್ರೂ ತರಕಾರಿ ಬೆಳಿಬೋದು, ಬೇರೆ ಗಿಡಗಳು ಹಾಕ್ಬೋದು. ತೆಂಗಿನ ಮರಗಳಂತ ಎಲ್ಲ ಸ್ವಲ್ಪ ದೊಡ್ಡ ತೆಂಗಿನ ಮರಗಳೇ. ಎಲ್ಲ ಒಳ್ಳೆ ಫಲ ಬರ್ತೈತೆ. ಒಂದು ಬೋರ್ಗಲ್ಲೋ ನೀರೈತೆ. 4.5 ಎಕರೆ ನೋಡಿ. ಹಿಂಗೆ ಕಟ್ಕೊಂಡು ಹಿಂಗೆ ಬಂದು ಲೆಫ್ಟ್ ಬರ್ತೈತೆ ನೋಡಿ. ಆ ಕಡೆ ತಾರೋಡ ಮನೆ ಕಾಣ್ತಿರೋದು. ಈ ಕಡೆಯಿಂದ ಎಲ್ಲ ಫುಲ್ ಒಂದು ಸೈಡು ಊರು, ಈ ಕಡೆ ರೋಡು ನೋಡಿ. ಅಲ್ಲಿ JCB ಬರ್ತದಲ್ಲ, ಅಲ್ಲಿಂದು ಜಾಗ ಹೆಚ್ಚು ಕಮ್ಮಿ ರೋಡ್ಗೆ ಒಂದು 350-400 ಅಡಿ ಬರ್ತದೆ. ಇವರು ಕುಂಟೆ 1,60,000 ಫೈನಲ್ ಹೇಳ್ತಾರೆ. ಒಂಚೂರು ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. 70,000 ಅಂತ ಹೇಳ್ತಿದ್ದಾರೆ. 65 ಗಂಟೆ ಆಗ್ಬೋದು. ಕೂತ್ಕೊಂಡ್ರೆ ಇನ್ನೂ ಕಮ್ಮಿ ಆದರೂ ಆಗ್ಬೋದು. ಒಂದು 5,000 ಹೆಚ್ಚು ಕಮ್ಮಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ. ಲೀಗಲ್ ಡಾಕ್ಯುಮೆಂಟು ಜನರಲ್ಲು. 70,000 ಫೈನಲ್ ಅಂತ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 5,000 ಹೆಚ್ಚು ಕಮ್ಮಿ ಆಗ್ಬೋದು. 4.5 ಎಕರೆ ಬಂದಿರುವಂಥ ಜಾಗ. ಬೆಂಗಳೂರಿನ 116 ಕಿಲೋಮೀಟ್ರು. ಟಿ ನರಸೀಪುರದಿಂದ 15 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಂದ 50 ಕಿಲೋಮೀಟ್ರ್ ಆಗುತ್ತಾ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ಒಂದು ಬೋರ್ಗಲ್ಲಿದೆ, ಒಳ್ಳೆ ನೀರಿದೆ ನೋಡಿ. ಎಲ್ಲ ಲೀಗಲ್ ಡಾಕ್ಯುಮೆಂಟು ಜನರಲ್ಲು. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೈತೆ. 4.5 ಎಕರೆ ಎಲ್ಲ ಫುಲ್ ತೆಂಗೈತೆ. ಬೋರ್ಲಂತೂ ಒಳ್ಳೆ ನೀರಿದೆ. 2 ಕಡೆ ರೋಡು, ಒಂದು ಕಡೆ ಊರು,